ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಉದ್ಯೋಗ ಮಾಹಿತಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದಿಂದ ದಿನಾಂಕ 4 ನವೆಂಬರ್ 2023 ಏನೋ ಒಂದು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನನ್ನು ನಡೆಸಲಾಗಿತ್ತು. ಆ ಒಂದು ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಲಾಗಿದ್ದು, ಇದ್ರ ಬಗ್ಗೆ ಈಗಾಗಲೇ ಒಂದು ವಿಡಿಯೋನ ಮಾಡಲಾಗಿದೆ. ಯಾವ ರೀತಿ ನಿಮ್ಮ ಒಂದು ಫಲಿತಾಂಶವನ್ನು ನೋಡಬೇಕು ಎಂಬುದನ್ನು ವೀಕ್ಷಣೆ ಮಾಡಬಹುದು. ಇನ್ನು ಅದೇ ರೀತಿಯಾಗಿ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಒಂದು ಡೌಟ್ ಇರತಕ್ಕಂಥದ್ದು, ಅದೇನಪ್ಪ ಅಂದರೆ ಈ ಒಂದು 4/11/2023 ನಡೆಸಿರ್ತಕ್ಕಂತಹ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಾಸ್ ಆದವರಿಗೆ ನೆಕ್ಸ್ಟ್ ಈಗ CTI ಕಡ್ಡಾಯ ಕನ್ನಡ ಎಕ್ಸಾಮಿನೇಷನನ್ನು ಇರತಕ್ಕಂಥದ್ದು, ಆ ಒಂದು ಎಕ್ಸಾಮಿನೇಷನ್ ಬರೀಬೇಕಾ ಅಥವಾ ಬೇಡವಾ ಅಂತ ಈ ಬಗ್ಗೆ ನಾವು ಈಗಾಗಲೇ ತಿಳಿಸಿದ್ವಿ. ಆದರೂ ಕೂಡ ಒಮ್ಮೆ ಕ್ಲಾರಿಫಿಕೇಷನನ್ನು ನೀಡಬೇಕಂಥೇಳಿ KPSCಗೆ ಕಾಲ್ ಮಾಡಿ ಕೇಳಿದಾಗ ಅವರು ಮತ್ತೆ ಬರೆಯುವ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು KPSC ಸಿಬ್ಬಂದಿಯೊಂದಿಗೆ ಮಾತನಾಡಿರತಕ್ಕಂತಹ ಆಡಿಯೋದ ತುಣುಕನ್ನು ಕೂಡ ನೀಡಲಾಗಿದ್ದು, ಅಭ್ಯರ್ಥಿಗಳು ಕೇಳಿಕೊಳ್ಳಬಹುದು. ಹಲೋ ಸರ್, ಈಗ 4ನೇ ತಾರೀಕು ಏನ್ ನಡೆದಿದೆಯಲ್ಲ ಕಂಪಲ್ಸರಿ ಎಕ್ಸಾಮ್ ನವೆಂಬರ್ ಅಲ್ಲಿ, ಹೌದು ಅದ್ರ ರಿಸಲ್ಟ್ ಬಿಟ್ಟಿದ್ದಾರೆ. ಹೌದು. ಬಟ್ ಈಗ CTI ಇದು ಮತ್ತೆ ಕಂಪಲ್ಸರಿ ಎಕ್ಸಾಮ್ ಏನ್ ಬರಿಬೇಕಾ ಅಥವಾ ಬೇಡವಾ ಸರ್? ಪಾಸ್ ಆಗಿದ್ದೀರಾ ಅದರಲ್ಲಿ? ಹಾ, ಪಾಸ್ ಆಗಿದ್ದೀವಿ ಸರ್, ಪಾಸ್ ಆಗಿದ್ದೀವಿ. ಅದು ನಿಮ್ಮ ಇಷ್ಟ, ನಿಮಗೆ ಬಿಟ್ಟಿದ್ದದು. ಬರೆಯಂಗಿದ್ರೆ ಬರೀರಿ, ಇಲ್ಲಾಂದ್ರೆ ಇಲ್ಲಪ್ಪ. ಹಾ, ಓಕೆ ಸರ್, ಥ್ಯಾಂಕ್ ಯು. ಬರ್ಲಿಲ್ಲ ಅಂದ್ರೆ ನಡೆಯತ್ತ ತಾನೇ ಸರ್? ಸಮಸ್ಯೆ ಏನಿಲ್ಲ. ಹಾ, ಓಕೆ. ಸ್ನೇಹಿತರೆ, ಕೇಳಿದ್ರಲ್ಲ ಆಡಿಯೋ ತುಣುಕು. ಈ ಒಂದು ವಿಡಿಯೋದ ಮೂಲಕವಾಗಿ ಸ್ಪಷ್ಟ ಆಗುತ್ತೆ. ಪ್ರಮುಖವಾಗಿ ನೀವು CTI ಎಕ್ಸಾಮ್ಸ್ ಕಡ್ಡಾಯ ಕನ್ನಡ ಈಗಾಗಲೇ ಕಡ್ಡಾಯ ಕನ್ನಡ ಉತ್ತೀರ್ಣರಾಗಿದ್ದರೆ ಯಾವುದೇ ರೀತಿ ಬರೆಯುವ ಅವಶ್ಯಕತೆ ಇಲ್ಲ ಎಂಬುದು ಸ್ಪಷ್ಟವಾಗುತ್ತೆ. ಮುಖ್ಯವಾಗಿ ಇದಿಷ್ಟು ಇವತ್ತಿನೊಂದು ಪ್ರಮುಖ ಮಾಹಿತಿಯಾಗಿತ್ತು. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಸನ್ನು ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ.